ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ಯಾರಿದ್ದಾರೆ, ನೀವಿದ್ದೀರಾ ಅಥವಾ ಅವರ ಮನಸ್ಸಿನಲ್ಲಿ ಇನ್ಯಾರಾದರೂ ಇದ್ದಾರಾ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ನಾನು ಇಲ್ಲಿ ಕಾರ್ಡ್ನ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ವ್ಯಕ್ತಿನ ನೀವು ನೆನಪಿಸ್ಕೊಳ್ತಾ ಇರಿ. ಓಕೆ, ಫಸ್ಟೇ ದ ಟವರ್ ಕಾರ್ಡ್ ಬರ್ತಾ ಇದೆ. 9 of Swords, Queen of Cups, the Emperor. ಓಕೆ, ಇದೇನು ತುಂಬ ಪಾಸಿಟಿವ್ ಕಾರ್ಡ್ ಅಂತೂ ಅಲ್ಲ, ನೋಡೋಣ. ಓಕೆ, 3 of Swords ಬರ್ತಾ ಇದೆ, Page of Swords, the Lovers, King of Wands, 9 of Cups, and bottom of the deck ಬಂದು 7 of Swords. ಓಕೆ, ಸೊ ಖಂಡಿತವಾಗಿ ಹೇಳ್ಬೋದು, ಈ ವ್ಯಕ್ತಿಯ ಮನಸ್ಸಲ್ಲಿ ನೀವಿಲ್ಲ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅವರ ಮನಸ್ಸಿನಲ್ಲಿ ಬೇರೆ ಒಂದು ವ್ಯಕ್ತಿಯ ಮೇಲೆ ಅವ್ರಿಗೆ ಫೀಲಿಂಗ್ಸ್ ಅನ್ನುವಂಥದ್ದಿದೆ. ಬಿಕಾಸ್ ಇಲ್ಲಿ ನೋಡಿದ್ರೆ ಬಾಟಮ್ ಆಫ್ ದ ಡೆಕ್ ಬಂದರೆ 7 of Cups ಅಂತ ಇದೆ. ಈ ವ್ಯಕ್ತಿ ಬಂದು ನಿಮಗೆ ಮೋಸ ಮಾಡ್ತಾರೆ. ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ದು ನಿಮ್ಮನ್ನು ತುಂಬ ನಂಬಿಸಿ ಆಮೇಲೆ ಮೋಸ ಮಾಡೋ ಅಂಥದ್ದು. ಈ ಪರ್ಸನ್ ಬಂದು ಒಂಥರ ನೋಡೋದಕ್ಕೆ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು, ಟೇಕ್ ಕೇರ್ ಮಾಡ್ತಿದ್ರು ಅನ್ನೋ ಒಂದು ಕ್ಯಾರೆಕ್ಟರ್ ಇರೋವಂಥ ವ್ಯಕ್ತಿ. ಆದರೆ ನಿಮ್ಮ ಜೊತೆ ಇದ್ದಂಗೆ ಅವರು ಇನ್ನೊಂದು ರಿಲೇಷನ್ಶಿಪ್ಗೆ ಹೋಗುವಂಥದ್ದು, ಅಥವಾ ನಿಮ್ಮ ಜೊತೆ ಇದ್ದಂಗೆ ಇನ್ನೊಂದು ವ್ಯಕ್ತಿಯೊಡನೆ ಒಂದು ಸಂಬಂಧ ಅಥವಾ ಒಂದು ಒಡನಾಟನ ಬೆಳೆಸ್ಕೊಳ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ. ಬಿಕಾಸ್ ಇಲ್ಲಿ ನೋಡಿದ್ರೆ ಈ ವ್ಯಕ್ತಿ ಹಿಂದೆನೂ ನೋಡ್ತಿದ್ದಾನೆ, ಮುಂದೆ ಹೋಗ್ತಿದ್ದಾನೆ. ಅಂದರೆ ಇವ್ರನ್ನ ನೀವು ನಂಬಕ್ಕಾಗಲ್ಲ. ಈ ಪರ್ಸನ್ ಬಂದು ಇದೊಂಥರ ಚೀಟಿಂಗ್ ಕಾರ್ಡ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಕಾರ್ಡ್ನ ನೋಡಿದ ತಕ್ಷಣ ಎಲ್ಲ ಟ್ಯಾರೋ ರೀಡರ್ಸ್ ಹೇಳೋದು ಚೀಟಿಂಗ್ ಕಾರ್ಡ್. ಈ ವ್ಯಕ್ತಿ ನಿಮ್ಮನ್ನು ಚೀಟ್ ಮಾಡ್ತಿದ್ದಾನೆ, ಅವ್ರು ನಿಮ್ಮ ಹತ್ರ ಫೇರ್ ಆಗಿಲ್ಲ, ಅವರು ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ಅನ್ನೋ ಹಾಗೆ ಇದ್ದಾರೆ. ಸೊ ಈ ವ್ಯಕ್ತಿನ ನೀವು ನಂಬಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಅಂಥದ್ದನ್ನು ಎಲ್ಲರೂ ಹೇಳೋ ಅಂಥದ್ದು. ಸೊ ಇಲ್ಲಿ ನೋಡಿದ್ರೆ ದ ಟವರ್ ಕಾರ್ಡ್ ಬಂದಿದೆ. ಟವರ್ ಕಾರ್ಡ್ ಅಂತ ಅಂದರೆ ಈ ವ್ಯಕ್ತಿ ನಿಮ್ಮನ್ನು ತುಂಬ ಆತ್ಮವಿಶ್ವಾಸ ಕೊಟ್ಟಿದ್ರು, ಕಾನ್ಫಿಡೆನ್ಸ್ ಕೊಟ್ಟಿದ್ರು. ನಾನು ನಿನ್ನ ಜೊತೆ ಇರ್ತೀನಿ, ನಾನು ಸದಾ ಕಾಲ ನಿನಗೆ ಫೋನ್ ಮೆಸೇಜ್ ಮಾಡ್ತೀನಿ, ನಿನ್ನನ್ನು ಬಿಟ್ಟರೆ ನಾನು ಯಾವತ್ತೂ ಯಾರನ್ನೂ ನೋಡಲ್ಲ, ನೀನೇ ಫಸ್ಟ್ ನೀನೇ ಲಾಸ್ಟ್ ಅನ್ನೋ ಥರ ತುಂಬ ಪ್ರಾಮಿಸಿಂಗ್ ವರ್ಡ್ಸ್ನ ನಿಮ್ಮ ಹತ್ರ ಹೇಳಿ ನಿಮ್ಮನ್ನು ಅಟ್ಟದ ಮೇಲೆ ಕೂರಿಸ್ತಿದ್ರು, ಪ್ರೀತಿ ತೋರಿಸಿ. ಈಗ ಒಂದು ಸರಿ ಆಲ್ ಆಫ್ ಎ ಸಡನ್ ಮೇಲಿಂದ ನಿಮ್ಮನ್ನ ತಳ್ಳಿಬಿಟ್ಟಿದ್ದಾರೆ. ಅಂದರೆ ಪ್ರೀತಿಯಿಂದ ನಿಮ್ಮನ್ನು ದೂರ ಮಾಡಿದ್ದಾರೆ. ಪ್ರೀತಿ ಅಂತ ಹೇಳಿ ಮೇಲಟ್ಟಕ್ಕೆ ಏರಿಸಿದ್ರು, ಸಡನ್ನಾಗಿ ಚೇಂಜ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ ಈ ವ್ಯಕ್ತಿ. ಆ್ಯಂಡ್ ಈ ವ್ಯಕ್ತಿ ನಿಮ್ಮಿಂದ ತುಂಬ ವಿಚಾರಗಳನ್ನ ಮುಚ್ಚಿಟ್ಟಿದ್ರು. ಇವರು ನಿಮ್ಮ ಜೊತೆ ಇದ್ದಂಗೆ ಇವರು ತುಂಬ ವಿಚಾರನ ನಡೆಸಿದ್ದಾರೆ, ಆದರೆ ನಿಮಗೆ ಗೊತ್ತಿಲ್ಲ ಈ ವ್ಯಕ್ತಿ ಏನಾದರು ಅಂತ ಅಂದ್ಬಿಟ್ಟು. ದ ಟವರ್ ಕಾರ್ಡ್ ಅಂತ ಬಂದಿದ ತಕ್ಷಣವೇ ಹೇಳ್ಬೋದು, ಈ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಾರೆ, ಲವ್ ಮಾಡಿದ್ದಾರೆ, ಹೊರಗಡೆ ಸುತ್ತಾಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಆದರೆ ಅದು ಜೆನ್ಯೂನ್ ರಿಲೇಷನ್ಶಿಪ್ ಅನ್ನೋದಕ್ಕಿಂತ ಒಂದು ಅಟ್ರ್ಯಾಕ್ಷನ್ ಅನ್ನೋ ಅಂಥದ್ದು ಇತ್ತು. ಸೊ ಯಾರೆಲ್ಲ ಇಲ್ಲಿ 2 years 3 years ಅಂತ ಎಲ್ಲ ಲವ್ ಮಾಡಿದ್ದೀರಾ, ನಿಮ್ಮ ವ್ಯಕ್ತಿ ಜೊತೆ ನಿಮ್ಮ ಒಂದು ಸಂಬಂಧ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇಲ್ಲಿ. ಆ್ಯಂಡ್ ಈ ಪರ್ಸನ್ ಬಂದು ವೃಶ್ಚಿಕ ರಾಶಿ ಮತ್ತು ಮೇಷರಾಶಿ ಆಗಿದ್ದರೆ ನಿಮ್ಮ ವ್ಯಕ್ತಿ ಈ ಒಂದು ರೀಡಿಂಗ್ ನಿಮಗೆ ತುಂಬಾ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಈ ಪರ್ಸನ್ಗೋಸ್ಕರ ನೀವು ಇತ್ತೀಚೆಗೆ ತುಂಬ ಅಳ್ತಿದ್ದೀರಾ, ಬೇಜಾರು ಮಾಡ್ಕೊಳ್ತಿದ್ದೀರಾ, ನಿದ್ದೆ ಮಾಡ್ತಿಲ್ಲ, ಓವರ್ ಥಿಂಕ್ ಮಾಡ್ತಿದ್ದೀರಾ, ಸ್ಟ್ರೆಸ್ ಆಗ್ತಿದೆ, ಆ್ಯನ್ಸೈಟಿ ತೊಗೊಳ್ತಿದ್ದೀರಾ, ಅವ್ರ ಬಗ್ಗೆನೇ ಯೋಚನೆ ಮಾಡೋದು, ಕಾನ್ಫಿಡೆನ್ಸ್ ಇಲ್ಲ, ಲೋನ್ಲಿನೆಸ್ ಫೀಲ್ ಮಾಡ್ತಿದ್ದೀರಾ, ಒಬ್ಬೊಬ್ಬರೇ ಅಳ್ತಿದ್ದೀರಾ, ಕೆಲವೊಬ್ಬರು ಟ್ಯಾರೋ ರೀಡರ್ಸ್ ಹತ್ರ ಹೋಗಿ ರೀಡಿಂಗ್ಸ್ನ ತೊಗೊಳ್ತಿದ್ದೀರಾ. ಸೊ ಯಾಕೆ ಅಂದರೆ ಅವ್ರನ್ನ ನೀವು ತುಂಬ ಮಾನಸಿಕವಾಗಿ ತುಂಬ ಹಚ್ಕೊಂಡ್ಬಿಟ್ಟಿದ್ರಿ. ಬಟ್ ಈ ವ್ಯಕ್ತಿ ನೋಡಿದ್ರೆ ನಿಮ್ಮನ್ನು ಬೇಡ ಅಂತ ಅಂದ್ಬಿಟ್ಟು ಈ ವ್ಯಕ್ತಿ ನಿಮ್ಮ ಕೆಲವೊಬ್ಬರು ರಿಲೇಷನ್ಶಿಪ್ಪಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವೊಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ 3ನೇ ವ್ಯಕ್ತಿ ಜೊತೆ ಸಂಬಂಧನೂ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. 3 of Swords ಅಂತ ಬರ್ತಾ ಇದ್ದಂಗೆ ಹೇಳ್ಬೋದು, ಈ ಪರ್ಸನ್ನು ನಿಮ್ಮನ್ನು
ಬೇಜಾರು ಮಾಡಿಸ್ತಿದ್ದಾರೆ, ಅಳಿಸ್ತಿದ್ದಾರೆ, ಡಿಸಪಾಯಿಂಟ್ಮೆಂಟ್ ಇದೆ, ಇಲ್ಲಿ ಡಿಪ್ರೆಷನ್ ಇದೆ, ಒಂದು ದುಃಖ ಅನ್ನುವಂಥದ್ದಿದೆ. ಈ ಒಂದು ರಿಲೇಷನ್ಶಿಪ್ ಬಂದು ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿದೆ. ಈ ಪರ್ಸನ್ ಮೈಂಡಲ್ಲಿ ನೀವು ಸದ್ಯಕ್ಕೆ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಬಂದು ನಿಮ್ಮನ್ನು ಹೆಂಗೆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಥರ ಬಿಹೇವ್ ಮಾಡ್ತಿದ್ದಾರೆ. ಈ ವ್ಯಕ್ತಿ ಬೇಕಾದಂಗೆ ಬಿಹೇವ್ ಮಾಡ್ತಿದ್ದಾರೆ. ತುಂಬ ಆ್ಯಟಿಟ್ಯೂಡ್ ತೋರಿಸೋದು, ಈಗೋ ತೋರಿಸೋದು, ನೀವು ಹತ್ರ ಹೋದರೆ ನಿಮ್ಮನ್ನು ರಿಜೆಕ್ಟ್ ಮಾಡೋದು, ಮೆಸೇಜ್ ಕಾಲ್ ಮಾಡಿದ್ರೆ ಮೊಬೈಲೇ ಎತ್ತಲ್ಲ ಅಥವಾ ಮೆಸೇಜಸ್ಗೆ ರಿಪ್ಲೈ ಮಾಡಲ್ಲ, ನಿಮ್ಮನ್ನ ಬ್ಲಾಕ್ ಮಾಡೋ ಅಂಥದ್ದು, ತುಂಬಾ ಆ್ಯಟಿಟ್ಯೂಡ್ ತೋರಿಸ್ತಿದ್ದಾರೆ. ನಾನಾಗಿ ನಾನೇ ನಿನ್ನ ಹತ್ರಕ್ಕೆ ಬರಲಿಲ್ಲ, ನೀನಾಗೆ ನೀನು ಬಂದೆ ಅನ್ನೋ ಥರ ಬಿಹೇವ್ ಮಾಡೋ ಅಂಥದ್ದು. ಸೊ ತುಂಬ ಈಗೋ, ಸ್ಟಬಾನ್ನೆಸ್ ಮತ್ತು ಆ್ಯಟಿಟ್ಯೂಡ್ ತೋರಿಸ್ತಾ ಇರೋ ಅಂಥ ವ್ಯಕ್ತಿ ಇವರು. ಆದರೆ ನೀವು ಮಾತ್ರ ತುಂಬಾ ಅವ್ರನ್ನ ಇಷ್ಟಪಡ್ತಿದ್ದೀರಾ, ತುಂಬಾ ಆ ಪ್ರೀತಿಯಲ್ಲಿ ಫೋಕಸ್ ಮಾಡ್ತಿದ್ದೀರಾ. ಅವರು ಆ ಥರ ಇದ್ದರು ಅಲ್ವಾ, ಈ ಥರ ಇದ್ದರು, ಏನಕ್ಕೆ ಆಲ್ ಆಫ್ ಎ ಸಡನ್ ಈ ಥರ ಚೇಂಜ್ ಆಗೋದ್ರು, ಇವ್ರು ಇನ್ನೊಂದು ಸರಿ ನನ್ನ ಲೈಫಲ್ಲಿ ಬಂದರೆ ನಾನು ನಿಜವಾಗ್ಲೂ ಇವ್ರನ್ನ ಇಷ್ಟಪಡ್ತೀನಿ, ಇವ್ರು ನನ್ನ ಲೈಫಲ್ಲಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ ಕೇಸ್ ಕೆಲವೊಬ್ರು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದರೆ ಯೋಚನೆ ಮಾಡ್ತಿದ್ದೀರಾ, ಯಾಕೆ ಇವ್ರಿಗೆ ಇಷ್ಟೊಂದು ಈಗೋ, ಆ್ಯಟಿಟ್ಯೂಡ್, ಈ ಥರ ಆಲ್ ಆಫ್ ಎ ಸಡನ್ ಇವ್ರು ತುಂಬ ಚೇಂಜ್ ಆಗೋಗಿದ್ದಾರೆ, ನನ್ನ ಜೊತೆ ಯಾಕೆ ಇವರು ಪ್ರಾಪರಾಗಿ ಮಾತಾಡ್ತಾ ಇಲ್ಲ, ಇವ್ರ ಲೈಫಲ್ಲಿ ಇನ್ಯಾರಾದರೂ ಇದ್ದಾರಾ, ಬೇರೆ ವ್ಯಕ್ತಿ ಯಾರಾದರೂ ಇದ್ದಾರಾ ಅಂತ ಅಂದ್ಬಿಟ್ಟು ತುಂಬಾ ನೀವು ಫೋಕಸ್ ಮಾಡ್ತಿದ್ದೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಿಂದ ನಿಮಗೆ ಸಿಗ್ತಾ ಇರೋವಂತಹ ಬೆನಿಫಿಟ್ ಅಥವಾ ಲಾಭ ಏನೂ ಇಲ್ಲ. ದುಃಖ ಬಿಟ್ಟರೆ ಇನ್ನೇನು ನಿಮ್ಗೆ ಈ ಪ್ರೀತಿಯಲ್ಲಿ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸಿಗ್ತಾ ಇಲ್ಲ. ಆ್ಯಂಡ್ ಈ ಒಂದು ಕಾರ್ಡ್ ಬಂದಿದ ತಕ್ಷಣ ನಾವು ಹೇಳ್ತೀವಿ, ನಿಮ್ಮ ವ್ಯಕ್ತಿ ಪಾಸ್ಟ್ ಅಲ್ಲಾದರೂ ಯಾರೋ ಒಬ್ಬರು ಇದ್ದರು ಅಥವಾ ಪ್ರೆಸೆಂಟಲ್ಲೂ ಕೂಡ ಯಾರೋ ಇದ್ದಾರೆ. ಈ ವ್ಯಕ್ತಿಗೆ ಮೂರನೇ ವ್ಯಕ್ತಿ ಅನ್ನೋವಂಥವ್ರು ಡೆಫಿನೆಟ್ಲಿ ಇದ್ದಾರೆ. ಅವರು ನಿಮ್ಮನ್ನು ನಂಬಿಸಿ ಮೋಸ ಮಾಡ್ತಾ ಇದ್ದಾರೆ. ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿರೋರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ವ್ಯಕ್ತಿ ನಿಮ್ಮನ್ನು ನಂಬಿಸಿ ಮೋಸ ಮಾಡ್ತಾ ಇದ್ದಾರೆ ಅಂತ. ಆಲ್ರೆಡಿ ಬ್ರೇಕಪ್ ಆಗಿದ್ರೆ ಈ ವ್ಯಕ್ತಿ ನಿಮ್ಮನ್ನ ಚೀಟ್ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಜೆನ್ಯೂನ್ ಆಗಿ ನಿಮ್ಮ ಜೊತೆ ಇಲ್ಲ. ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಿಲ್ಲ. ನಿಮ್ಮ ಜೊತೆ ಚೆನ್ನಾಗಿದ್ದರೂ ಕೂಡ ಅವರ ಆಲೋಚನೆ ಎಲ್ಲ ಇನ್ನೆಲ್ಲೋ ಇದೆ. ಆದರೆ ಈ ಪರ್ಸನ್ ಮಾತ್ರ ಡೆಫಿನೆಟ್ಲಿ ಇವರ ಥಿಂಕಿಂಗ್ ಎಲ್ಲ ಬೇರೆ ಒಂದು ವ್ಯಕ್ತಿಯ ಮೇಲೆ ಇದೆ. ಆ್ಯಂಡ್ ಇಲ್ಲಿ ನೋಡಬಹುದು ದ ಲವರ್ಸ್ ಮತ್ತು ಕಿಂಗ್ ಆಫ್ ವಾಂಡ್ಸ್ ಅಂತ ಇದೆ. ಸೊ ನೀವು ಮತ್ತು ಅವರು ತುಂಬ ಟ್ರಾನ್ಸ್ಪರೆಂಟ್ ಆಗಿದ್ರಿ, ಮಾತುಕತೆಯಲ್ಲೆಲ್ಲ ತುಂಬ ಟ್ರಾನ್ಸ್ಪರೆಂಟ್. ಕೆಲವೊಬ್ಬರಿಗೆ ಇಲ್ಲಿ ಏಜ್ ಡಿಫ್ರೆನ್ಸ್ ಕೂಡ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಮಿಥುನ ರಾಶಿಯವರು ಯಾರಾದರೂ ಇದ್ದರೆ, ನೀವೇನಾದರೂ ಮಿಥುನ ರಾಶಿ ಆಗಿದ್ದರೆ, ನಿಜವಾಗ್ಲೂ ನೀವು ಈ ಪರ್ಸನ್ನ ತುಂಬ ನಂಬಿದ್ರಿ, ತುಂಬ ಮನಸ್ಸು ಬಿಚ್ಚಿ ಮಾತಾಡಿದ್ದೀರಾ. ನೀವು ಅಂದ್ಕೊಂಡಿದ್ದೀರಾ ದೇವರೇ ಕಳಿಸಿರೋ ಅಂತಹ ವ್ಯಕ್ತಿ ಇವರು ನನಗೆ ಅಂತ ಅಂದ್ಕೊಂಡಿದ್ದೀರಾ. ಬಟ್ ಈ ಪರ್ಸನ್ ನೋಡಿದ್ರೆ ಇವರು ನಿಮ್ಮ ಒಂದು ಆ್ಯಟಿಟ್ಯೂಡ್ ಅಥವಾ ನಿಮ್ಮ ಬಿಹೇವಿಯರ್ಗೆ ಇವರು ಅಟ್ರ್ಯಾಕ್ಟ್ ಆಗಿದ್ದಾರೆ ಹೊರತು ನಿಜವಾಗ್ಲೂ ಎಮೋಷನಲಿ ಈ ವ್ಯಕ್ತಿ ನಿಮ್ಮನ್ನು ನೋಡಿ ಅಟ್ರ್ಯಾಕ್ಟ್ ಆಗಿಲ್ಲ. ಇವರು ಸಮಯ ಸಾಧಕರು ಅಂತ ಹೇಳ್ಬೋದು. ಅವರ ಒಂದು ಸಿಚುವೇಶನ್ಗೆ ಹೇಗೋ ಆ ಥರ ಚೇಂಜ್ ಆಗೋಗ್ಬಿಡ್ತಾರೆ ಇವರು. ನೀವೇನಾದರೂ ಇವ್ರ ಲೈಫಲ್ಲಿ ಬಂದೇ ಇರಲಿಲ್ಲ ಅಂದಿದ್ದರೆ ನಾನು ನಿಜಾನೇ ಉಳಿತಾನೇ ಇರಲಿಲ್ವೇನೋ, ನಂಗೆ ತುಂಬ ಕಷ್ಟ ಆಗ್ತಿತ್ತು, ನೀನು ನನ್ನ ಜೀವನನೇ ಚೇಂಜ್ ಮಾಡಿಬಿಟ್ಟಿದೀಯಾ ಅಂತ ಬಣ್ಣದ ಮಾತಾಡಿ ನಿಮ್ಮ ತಲೆನ ಕೆಡಿಸಿಸಿ ಈಗ ನೋಡಿದ್ರೆ ಮತ್ತೆ ಸಂದರ್ಭದ ಪ್ರಕಾರ ಈ ವ್ಯಕ್ತಿ ಚೇಂಜ್ ಆಗೋಗಿದ್ದಾರೆ. ಸೊ ಸಿಚುವೇಶನ್ ಅನ್ನೋವಂಥದ್ದು ಈ ಪರ್ಸನ್ನು ತುಂಬಾ ಚೇಂಜ್ ಮಾಡಿಸ್ಬಿಟ್ಟಿದೆ. ಮೇಷರಾಶಿ, ಸಿಂಹರಾಶಿ ಮತ್ತು ಧನು ರಾಶಿಯವರು ಏನಾದರೂ ಈ ಒಂದು ರೀಡಿಂಗ್ನ ನೋಡ್ತಿದ್ರೆ ಆ್ಯಂಡ್ ನಿಮ್ಮ ಪರ್ಸನ್ ಏನಾದರೂ ಮೇಷ, ಧನು ಮತ್ತು ಸಿಂಹರಾಶಿ ಆಗಿದ್ದರೆ ಈ ಒಂದು ರೀಡಿಂಗ್ ನಿಮ್ಗಾಗಿರುತ್ತೆ. ಯಾಕೆ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಹತ್ರ ತುಂಬಾ ಪ್ರೀತಿ ಅನ್ನೋ ಥರ ಇದ್ದರು. ನೀವು ನೋಡಿದ್ರೆ ಅಯ್ಯೋ ಈ ಪರ್ಸನ್ ಇದ್ದರೆ ನನ್ನ ಜೀವನದಲ್ಲಿ ನನಗೆಲ್ಲನೂ ಸಿಗ್ತಾನೆ, ನನಗೆ ಹಣ, ಆಸ್ತಿ, ಅಂತಸ್ತು ಏನೂ ಬೇಡ, ಈ ಪರ್ಸನ್ ಒಬ್ಬರು ಸಾಕು, ನನಗೆ ಇವರಿದ್ದರೆ ನನ್ನ ಜೀವನನೇ ಚೆನ್ನಾಗಿರುತ್ತೆ, ನನಗೆ ಒಂದು 10 ಜನ ಇರೋಷ್ಟು ಬೆಂಬಲ ಮತ್ತು ಪ್ರೀತಿ ಅನ್ನೋದು ಇವ್ರ ಕಡೆಯಿಂದ ಸಿಗುತ್ತೆ, ಇವ್ರು ನನ್ನನ್ನು ತುಂಬ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ನೀವು ನಂಬಿದ್ರಿ. ಆದರೆ ಈ ಪರ್ಸನ್ ನೋಡಿದ್ರೆ ತುಂಬಾ ಚೇಂಜ್ ಆಗಿದ್ದಾರೆ. ಆ್ಯಂಡ್ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಿರೋ ಹಾಗೇ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಯಾರಾದರೂ ಕರ್ಕಾಟಕ ರಾಶಿ ಮತ್ತು ಮೀನ ರಾಶಿ, ವೃಶ್ಚಿಕ ರಾಶಿಯವರು ನೋಡ್ತಾ ಇದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಿ.
ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಜೆನ್ಯೂನ್ ಲವ್ ಅನ್ನೋದನ್ನು ಕೊಡ್ತಾ ಇಲ್ಲ. ಅವರು ನಿಮ್ಮ ಬಗ್ಗೆ ಅಥವಾ ನಿಮ್ಮನ್ನು ಅಂತ ಅವರು ಫಸ್ಟ್ ಪ್ರಿಯಾರಿಟಿ ಮಾಡ್ತಾ ಇಲ್ಲ. ಅವರು ಸಂದರ್ಭಕ್ಕೆ ಹೇಗೆ ಬೇಕೋ ಹಾಗೆ ಚೇಂಜ್ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮೂರನೇ ವ್ಯಕ್ತಿ ಅನ್ನೋರ ಬಗ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. 3 ಆಫ್ ಸ್ವಾರ್ಡ್ಸ್, 7 ಆಫ್ ಸ್ವಾರ್ಡ್ಸ್, ದ ಟವರ್, ಇದು ಯಾವುದು ಒಳ್ಳೆ ಕಾರ್ಡೇ ಅಲ್ಲ ಪ್ರೀತಿಗೆ. ಇದು ತುಂಬ ಟಾಕ್ಸಿಕ್ ರಿಲೇಷನ್ಶಿಪ್. ಇವರಿಂದ ನಿಮಗೆ ಏನಂತಾರೆ, ದುಃಖ, ಅಳು, ನೋವು, ಸಂಕಟ, ಡಿಪ್ರೆಷನ್, ಆ್ಯಂಗ್ಸೈಟಿ, ಸ್ಟ್ರೆಸ್. ಕೆಲವೊಬ್ಬರು ಈ ವ್ಯಕ್ತಿಯಿಂದ ನನ್ನ ಜೀವನನೇ ಹಾಳಾಯಿತು, ನಾನು ಅಷ್ಟು ನಂಬಿದ್ದೆ, ಸೂಸೈಡೇ ಮಾಡ್ಕೊಂಬಿಡ್ಬೇಕು ಅನ್ನೋ ಲೆವೆಲ್ಗೂ ಹೋಗಿದ್ದೀರಾ ಕೆಲವೊಬ್ಬರು. ಸೊ ಈ ವ್ಯಕ್ತಿ ನಿಮ್ಮ ಜೊತೆ ಇದ್ದಂಗೆ ಚೇಂಜ್ ಆಗಿದ್ದಾರೆ, ಸ್ಲೋ ಆಗಿ ಚೇಂಜ್ ಆಗಿದ್ದಾರೆ. ಸೊ ಈ ಪರ್ಸನ್ನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನೀವು ಏನಾದರೆ ಅವ್ರಿಗೇನು, ಅವ್ರು ಮಾತ್ರ ಅವ್ರಿಗೆ ಹೇಗೆ ಬೇಕೋ ಹಾಗೆ ತಿರುಗ್ತಾ ಇದ್ದಾರೆ. ಅವ್ರು ತುಂಬ ಚೆನ್ನಾಗಿದ್ದಾರೆ. ಸೊ ಅವ್ರ ಲೈಫಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನು ಅವ್ರು ಪಡ್ಕೊಳ್ತಿದ್ದಾರೆ. ನೀವೊಬ್ಬರೇ ಈ ವ್ಯಕ್ತಿ ಬಗ್ಗೆ ಆಲೋಚನೆ ಮಾಡಿ ನೀವು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಾ. ನಿಮಗೆ ಈ ಒಂದು ರಿಲೇಷನ್ಶಿಪ್ಪಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಸೊ ಈ ಪರ್ಸನ್ಗೆ ಫ್ಯಾಮಿಲಿ ಅನ್ನೋವಂಥದ್ದು ಕೂಡ ಇದೆ ಅನ್ನಿಸ್ತಾ ಇದೆ. ದ ಎಂಪರರ್ ಮತ್ತು ಕ್ವೀನ್ ಆಫ್ ಕಪ್ಸ್ ನೋಡ್ತಿದ್ರೆ ಈ ಪರ್ಸನ್ಗೆ ಮದುವೆ ಆಗಿ ಒಂದು ಮಗುನೂ ಇರಬಹುದು. ಇಲ್ಲಿ ಯಾರಾದರೂ ರೀಡಿಂಗ್ನ ನೋಡ್ತಿದ್ರೆ ಕೆಲವೊಬ್ಬರು ವ್ಯಕ್ತಿಗಳ ಫ್ಯಾಮಿಲಿ ಕೂಡ ಇರಬಹುದು, ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ. ಸೊ ಇದ ಮೇಲೂ ಕೂಡ ನಿಮ್ಮನ್ನು ಅವ್ರು ಇಷ್ಟಪಟ್ಟ ಮೇಲೂ ಕೂಡ ಅವ್ರ ಹೆಂಡ್ತಿನೂ ಅಲ್ಲ, ನೀವೂ ಅಲ್ಲ, ಇನ್ಯಾರೋ ಇನ್ನೊಬ್ಬರು ಸಿಕ್ಕಿದ್ರು ಅಂತಲೂ ಬಿಟ್ಟು ಹೋಗಿರೋ ಥರ ಇದೆ. ಸೊ ಈ ಪರ್ಸನ್ನ ನೀವೇನಾದರೂ ನಂಬ್ತಿದ್ರೆ ನಿಮ್ಮ ಕೈಗೆ ಒಂದು ದೊಡ್ಡ ಚೊಂಬೆ. ಅವ್ರು ನಿಮಗೆ ನಿಜವಾಗ್ಲೂ ನಿಮ್ಮನ್ನು ಗಿವ್ ಅಪ್ ಮಾಡಿ ಬೇರೆಯವ್ರನ್ನ ಇಷ್ಟಪಡ್ತಾರೆ. ಆದರೆ ಅದೆಲ್ಲ ಅಟ್ರ್ಯಾಕ್ಷನ್. ಒಂದು ಸಂದರ್ಭ ಅಥವಾ ಒಂದು ಸಿಚುವೇಶನ್ಗೆ ಆ ಪರ್ಸನ್ ಆ ಥರ ಬಿಹೇವ್ ಮಾಡ್ತಿದ್ದಾರೆ. ತುಂಬ ಪ್ರಾಕ್ಟಿಕಲ್ ಆಗಿದ್ದಾರೆ ಈ ವ್ಯಕ್ತಿ. ಎಮೋಷನಲ್ಗಿಂತ ಭಾವನೆ ಅನ್ನೋದನ್ನ ರೆಸ್ಪೆಕ್ಟ್ ಮಾಡ್ದೇನೆ ಅವರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ರಿಲೇಷನ್ಶಿಪ್ಪಿಂದ ಹೊರಗಡೆ ಹೋಗೋ ಹಾಗೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಮತ್ತು ನಿಮಗೆ ಯಾವುದಾದ್ರೂ ಬೇರೆ ರೀಡಿಂಗ್ಸ್ ಬೇಕು ಅಂತ ಅಂದರೂ ಕೂಡ ನನ್ನ ಕಮೆಂಟ್ ಸೆಕ್ಷನಲ್ಲಿ ನನಗೆ ಇನ್ಫಾರ್ಮ್ ಮಾಡಿ. ನಾನು ನೆಕ್ಸ್ಟ್ ನಿಮ್ಮ ಒಂದು ಕಮೆಂಟ್ನ ನೋಡಿ ನಾನು ಬೇಸ್ಡ್ ಅಪಾನ್ ದಟ್ ನಾನು ಬೇರೆ ರೀಡಿಂಗ್ಸ್ ಅನ್ನೋ ಅಂಥದ್ದನ್ನು ಮಾಡ್ತೀನಿ. ಥ್ಯಾಂಕ್ ಯು.